ಹಿರಿಯೂರು ತಾಲೂಕು ಆಸ್ಪತ್ರೆ ಅವ್ಯವಸ್ಥೆಯ ಬಗ್ಗೆ TV9 ವರದಿ ಬೆನ್ನಲ್ಲೇ ಸಂಸದ ಗೋವಿಂದ ಕಾರಜೋಳ ಅವರು ಆಸ್ಪತ್ರೆಗೆ ಭೇಟಿಯನ್ನು ನೀಡಿದರೆ ಈ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರ್. ಈಗ ಹಿರಿಯೂರು ಆಸ್ಪತ್ರೆ ಅವ್ಯವಸ್ಥೆಯನ್ನು ತಾವು ಕಂಡಿದ್ದೀರಿ. ಇಡೀ ಆಸ್ಪತ್ರೆ ನಾಟ್ ಓನ್ಲಿ ಈ ಒಂದು ಬಾಣತಿಯರ ವಾರ್ಡ್ ಮಾತ್ರ ಅಲ್ಲ, ಇಡೀ ಆಸ್ಪತ್ರೆ ಈ ಅವಸ್ಥೆಗೆ ಬಂದು ತಲುಪಿದೆ. ಅಲ್ಲ, ಈ ಸರ್ಕಾರದ ಬಂಡವಾಳನ ಹೇಳ್ತೇನೆ, ಉಳಿದವ್ರು ಇದ್ದರೆ ಹಿಡಿದು ಬಿಡಿ. ಇಲ್ಲ ಹೇಳಿ ಸರ್. ಇಲ್ಲ, ಮೊದಲು ಮಾಧ್ಯಮದ ಪ್ರತಿನಿಧಿಗಳಿಗೆ ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ನಾನು ನೋಡಿದ್ದೆ ಹಿರಿಯೂರು ಹಾಸ್ಪಿಟ್ಲಲ್ಲಿ ಬಾಣಂತಿ ಮೈ ಮೇಲೆ ಬಿತ್ತು ಅಂಥೇಳಿ ವರದಿ ಮಾಡಿದ್ರಿಂದ ಇವತ್ತು ಬೆಳಗ್ಗೆ ಎದ್ದು ನಾನು ನೋಡಲಿಕ್ಕೆ ಬಂದೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಯಿತು. ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ, ಭ್ರಷ್ಟಾಚಾರದಿಂದ ಕೂಡಿದೆ. ಇವರು ಪ್ರತಿಯೊಬ್ಬರ ಡಾಕ್ಟರ್ಸ್ ನೇಮಕ ಮಾಡಬೇಕಾದ್ರೆ, ಆಯಾಗಳನ್ನು ನೇಮಕ ಮಾಡಬೇಕಾದ್ರೂ ಕೂಡ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಈ ಸರ್ಕಾರ. ಆಸ್ಪತ್ರೆಗಳ ಮೇಂಟೆನೆನ್ಸ್ ಇಲ್ಲ, ಆಸ್ಪತ್ರೆಗಳು ಈ ಪರಿಸ್ಥಿತಿ ಹೀಗಾಗಿದೆ. ಮತ್ತು ಸ್ಕೂಲದ್ದಂತೂ ಇದಕ್ಕಿಂತಲೂ ಕೆಟ್ಟ ಪರಿಸ್ಥಿತಿ ಅದು. ಶಾಲೆ ಕಾಲೇಜುಗಳನ್ನಂತೂ ನೋಡುವಂಗಿಲ್ಲ. ರಸ್ತೆಗಳಂತೂ ಮೊಳಕಾಲು ಮಠ ಗುಂಡಿಗಳು ಬಿದ್ದಿದ್ದಾವೆ, ಓಡಾಡೋಕ್ಕೆ ಸಾಧ್ಯ ಇಲ್ಲ. ಇದು ಸರ್ಕಾರ ಅಂತ ಅನ್ನಿಸ್ತಾ ಇಲ್ಲ ಜನಗಳಿಗೆ. ಇವತ್ತು ಇವರು ದುರಾಡಳಿತದಿಂದ ಇಡೀ ವ್ಯವಸ್ಥೆ ಹಾಳಾಗಿ ಹೋಗಿದೆ. ರಸ್ತೆಗಳು ಹಾಳಾಗಿ ಹೋಗಿದ್ದಾವೆ. ಬಡವರು ಬರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಇಲ್ಲ, ವಿದ್ಯುತ್ ಇಲ್ಲ, ಬಲ್ಪ್ಗಳಿಲ್ಲ, ಹಾಸ್ಪಿಟ್ಲ್ನಲ್ಲಿ ಹಾಕಲಿಕ್ಕೆ ಟ್ಯೂಬ್ಲೈಟ್ಗಳಿಲ್ಲ, ಔಷಧಿ ಇಲ್ಲ. ಇಂಥ ಕೆಟ್ಟ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ. ದುರಾಡಳಿತ ಮಾಡಿಕೊಂಡು ಬಂಡತನದಿಂದ ಮಾತಾಡ್ಕೋತಾವೆ. ಪ್ರತಿಯೊಂದಕ್ಕೂ ಮೋದಿಯವ್ರ ಕಡೆ ಬೆರಳು ಮಾಡ್ಕೊಂಡು ಕೂತಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಯೋಗ್ಯತೆಯನ್ನು ಕಳ್ಕೊಂಡಿದೆ. ಕೂಡಲೇ ರಾಜೀನಾಮೆ ಕೊಟ್ಟು ಜನರ ಕ್ಷಮೆಯನ್ನು ಕೇಳಬೇಕು ಅಂತ ಒತ್ತಾಯ ಮಾಡ್ತೀನಿ. ಸರ್, ಈಗ ಇದು ಡಿಸ್ಟಿಕ್ ಮಿನಿಸ್ಟ್ರ್ ಪ್ರತಿನಿಧಿಸ್ತಕ್ಕಂಥ ಹಿರಿಯೂರು ಕ್ಷೇತ್ರ. ಇಲ್ಲಿನೇ ಬಾಣತಿಯರಿಗೆ ರಕ್ಷಣೆ ಇಲ್ಲ. ಆರೋಗ್ಯಕ್ಕಾಗಿ ಬಂದಿರತಕ್ಕಂಥವ್ರಿಗೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಹಿರಿಯೂರು ಕ್ಷೇತ್ರದ ಶಾಸಕರು ಸುಧಾಕರ್ ಅವರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಬಡವರು ಬರ್ತಕ್ಕಂಥ ಆಸ್ಪತ್ರೆಗಳು, ಬಡವರು ಬರ್ತಕ್ಕಂಥ ಶಾಲೆ ಕಾಲೇಜುಗಳ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿತ್ತು. ವ್ಯವಸ್ಥಿತವಾಗಿ ಆಸ್ಪತ್ರೆಗಳನ್ನು ಮೇಂಟೈನ್ ಮಾಡಬೇಕಾಗಿತ್ತು. ಅದೆಲ್ಲ ಬಿಟ್ಟು ಬರೀ ವಿಧಾನಸೌಧದಲ್ಲಿ ಕತೆ ಹೇಳಿಕೊಂಡು ಮುಖ್ಯಮಂತ್ರಿ ಸುತ್ತ ಓಡಾಡೋದು ಬಿಟ್ಟರೆ ಬೇರೆ ಅವ್ರ ಸಾಧನೆ ಏನಿಲ್ಲ. 2.5 ವರ್ಷದಲ್ಲಿ ಒಂದೇ ₹1 ಕೆಲಸ ಹಿರಿಯೂರು ಕ್ಷೇತ್ರದಲ್ಲಿ ಆಗಲಿ, ಚಿತ್ರದುರ್ಗ ಜಿಲ್ಲೆಯಲ್ಲೇ ಆಗಲಿ ಮಾಡಿದರೆ ತೋರಿಸಲಿ ಅವರು. ಹಿಂದೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾಡಿದ ಕೆಲಸ ಕಾರ್ಯಗಳನ್ನೇ ಉದ್ಘಾಟನೆ ಮಾಡೋದು, ಅವನ್ನೇ ಪದೇ ಪದೇ ಭೂಮಿ ಪೂಜೆ ಮಾಡೋದು, ಇಂಥ ಕೆಲಸ ಗಿಮಿಕ್ಗಳನ್ನ ಬಿಟ್ಟರೆ ಯಾವುದೇ ಕೆಲಸ ಕಾರ್ಯಗಳಿಲ್ಲ. ಈ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಸರ್, ಈಗ ಹಿರಿಯೂರಿನಲ್ಲಿ ಹೊಸ ಆಸ್ಪತ್ರೆ ನಿರ್ಮಾಣ ಆಗಿದೆ, ಆದರೆ ಶಿಫ್ಟಿಂಗ್ ಆಗಿಲ್ಲ. ಹೀಗಾಗಿ ಜನ ತೊಂದರೆ ಆಗಿಲ್ಲ. ಅಂದರೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 25 ಕೋಟಿ ರೂಪಾಯಿದಲ್ಲಿ ಹಾಸ್ಪಿಟಲ್ ಸ್ಯಾಂಕ್ಷನ್ ಮಾಡಿದ್ವಿ. BJP ಸರ್ಕಾರ ಇದ್ದಾಗ ಮಾಡಿದಂಥ ಆಸ್ಪತ್ರೆಗೆ ಶಿಫ್ಟ್ ಆದ್ರೆ ಅವ್ರಿಗೆ ಬಹುಶಃ ಕಳಂಕ ಬರ್ತಿರ್ಬೇಕು. ಅದಕ್ಕಾಗಿ ಸುಧಾಕರ್ ಅವರು ಶಿಫ್ಟ್ ಮಾಡದೆ ಇಲ್ಲೇ ಇಟ್ಕೊಂಡು ಕೂತಿದ್ದಾರೆ. ಜನಗಳಿಗೆ ತೊಂದರೆ ಆಗ್ತಿದೆಯಲ್ಲ ಸರ್, ಇದಕ್ಕೆ ಯಾರು ಪರಿಹಾರ ಕ್ರಮ ಕೈಗೊಳ್ತಾರೆ? ಕಳಕಳಿ ಕಾಳಜಿ ಇಲ್ಲ. ಅವ್ರಿಗಿರೋದು ಒಂದೇ, ಈ ಸರ್ಕಾರದಲ್ಲಿ ಲೂಟಿ ಮಾಡ್ಕೊಂಡು ಮನೆಗೆ ಹೋಗೋದು ಒಂದೇ ಅವ್ರಿಗೆ ಕಳಕಳಿ ಕಾಳಜಿ ಇರ್ತಕ್ಕಂಥದ್ದು. ಯಾವುದೇ ಮಂತ್ರಿ ಆಗಲಿ ಶಾಸಕರಾಗಲಿ ಕೆಲಸ ಮಾಡ್ತಾಯಿಲ್ಲ. ಇವತ್ತು ಬಡವರು, SC ST ಅಲ್ಪಸಂಖ್ಯಾತರು ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಕ್ಕಂಥವ್ರು ಮುಸಲ್ಮಾನರು, ಬಡವ್ರು ಇರ್ತಾರೆ. ಅವ್ರ ಹತ್ರ ದುಡ್ಡು ಇರೋದಿಲ್ಲ, ಅವರೇ ಬರೋರು ಇಲ್ಲಿ. ಅವ್ರಿಗೆ ವ್ಯವಸ್ಥೆ ಮಾಡ್ಬೇಕನ್ನೋ ಕನಿಷ್ಠ ಕಳಕಳಿ ಕಾಳಜಿ ಕೂಡ ಈ ಸರ್ಕಾರಕ್ಕಿಲ್ಲ. ಇದಿಷ್ಟು ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮಧುನೂರು, TV9 ಚಿತ್ರದುರ್ಗ.